It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಮಹಾತ್ಮ ಕಾಳಿದಾಸ ತಾತನವರ ಜಾತ್ರಾ ಮಹೋತ್ಸವ ಹಾಗೂ ದಸರಾ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ನಗರದ ಹೊರವಲಯ ಏಗ್ನೂರು ಗ್ರಾಮದಲ್ಲಿ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 2ರವರೆಗೆ 3 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀ ಮಹಾತ್ಮ ಕಾಳಿದಾಸ ಸೇವಾ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹೇಗ್ನೂರು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷ ಮಾದರಿಯಲ್ಲಿ ಈ ವರ್ಷವೂ ಅತ್ಯಂತ ವೈಭವದಿಂದ ಮತ್ತು ಸಡಗರ ಸಂಭ್ರಮದಿಂದ ಗ್ರಾಮದ ಸರ್ವ ಭಕ್ತರ ಸಮ್ಮುಖದಲ್ಲಿ ತಾತನವರ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೊದಲ ದಿನದ ತಾತನವರ ಭಾವಚಿತ್ರದೊಂದಿಗೆ ಪಲ್ಲಕ್ಕೋತ್ಸವ ಶ್ರೀ ದತ್ತಾತ್ರೇಯ ಮಠದಿಂದ ಆರಂಭಗೊಂಡ ಮಹಾರಾಷ್ಟ್ರದಿಂದ ತೋಲ್ ತಾಸ್ ತಂಡ ಮತ್ತು ರಾಜ್ಯ ಮಟ್ಟದ ಕಲಾ ತಂಡಗಳೊಂದಿಗೆ ನೃತ್ಯದ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಕಾಳಿದಾಸ ಮಠಕ್ಕೆ ತಲುಪಲಿದೆ ಎಂದರು. ನಂತರ ತಾತನವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಉಚ್ಚಯ ಎಳೆಯಲಾಗುವುದು ಎಂದರು. ಪ್ರತಿದಿನ ಸಂಜೆ ರಸಮಂಜರಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ. ರಾತ್ರಿ 9 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ನಡೆಯಲಿದೆ. 2ನೇ ದಿನ ಅಕ್ಟೋಬರ್ 1ರಂದು ತಾತನವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು. 3ನೇ ದಿನ ವಿಜಯದಶಮಿ ದಿನದಂದು ಶ್ರೀ ಕಾಳಿದಾಸ ಮಠದಲ್ಲಿ ಬನ್ನಿ ಮಹಂಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಬನ್ನಿ ಮುಡಿಸುವುದು. ತದನಂತರ ತಾತನವರ ಭಾವಚಿತ್ರದೊಂದಿಗೆ ಪಲ್ಲಕ್ಕಿ ಉತ್ಸವ ಮರಳಿ ರಾಜ್ಯ ಮಟ್ಟದ ವಿವಿಧ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಶ್ರೀ ದತ್ತಾತ್ರೇಯ ಮಠಕ್ಕೆ ತಲುಪಲಿದೆ ಎಂದರು. ಶ್ರೀ ಮಹಾತ್ಮ ಕಾಳಿದಾಸ ತಾತನವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ವಿಶೇಷವಾಗಿ ಮಹಾರಾಷ್ಟ್ರದ ಪುಣೆಯಿಂದ ಡೋಲ್ ತಾಶ್ ಕರೆಸಲಾಗುತ್ತದೆ ನಾಶಿಕ್ಗಳು. ಅದಾದ ತಕ್ಷಣ ರಾಜ್ಯ ಮಟ್ಟದ ಕಲಾ ತಂಡಗಳು ಸುಮಾರು 8ರಿಂದ 10 ಕಲಾ ತಂಡಗಳು ಭಾಗವಹಿಸಿದವು. ಅದಾದಮೇಲೆ ಮೊದಲನೇ ದಿವಸ 30/9/2025ರಂದು ಈಗಲೂ ದತ್ತಾತ್ರೇಯ ಮಠದಿಂದ ಆರಂಭಗೊಂಡ ತಾತನವರ ಪಲ್ಲಕ್ಕಿ ಉತ್ಸವ ಈಗಲೂ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅನೇಕ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಕಾಳಿದಾಸ ಮಠ ತಲುಪುವುದು. ತದನಂತರ ತಾತನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಚ್ಚ ಎಳೆಯಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸುತ್ತಮುತ್ತಲಿನ ಮತ್ತು ತಾಲೂಕಿನ ಜಿಲ್ಲೆಯ ರಾಜ್ಯಗಳಿಂದ ಎಲ್ಲ ಭಕ್ತರಿದ್ದಾರೆ. ಆಮೇಲೆ ಮಹಾರಾಷ್ಟ್ರದಿಂದಲೂ ಭಾಳಷ್ಟು ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಇಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರು, ಆಮೇಲೆ ಸಚಿವರು, ಆಮೇಲೆ ಈಗ ಶಾಸಕರು, ಹಿಂದುಳಿದ ಮುಖಂಡರು ಭಾಗವಹಿಸುವರು. ಈ ಒಂದು ಮತ್ತೆ ಇದಾದ ತಕ್ಷಣ 5 ಗಂಟೆಯಿಂದ ಪ್ರತಿದಿನ 3 ದಿವಸ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಸಮಂಜರಿ ಕಾರ್ಯಕ್ರಮ 6 ಗಂಟೆಯಿಂದ. ಅದಾದಮೇಲೆ ರಾತ್ರಿ 9 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು 2ನೇ ದಿವಸ ರಥೋತ್ಸವ ನಡೆಯುವುದು. ಅದಾದ ತಕ್ಷಣ ಆಮೇಲೆ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಮತ್ತು ಅದಾದಮೇಲೆ ರಾತ್ರಿ 9 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ. ಇದರ ಜೊತೆಗೆ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಇರುವುದು. ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಈ ತಾತನವರ ವಿಶೇಷ ಏನಪ್ಪ ಅಂತಂದ್ರೆ ಈ ತಾತನಲ್ಲಿ ನಾವು ಸುಮಾರು ನಾನು ಸಣ್ಣ ಹುಡುಗಿದ್ದಾಗಿಂದ ಈ ಒಂದು ತಾತನವರು ಸೇವೆ ಮಾಡ್ತಾ ಬಂದಿದ್ದು. ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಅಂದ್ಕೊಂಡ್ರೂ ಯಶಸ್ವಿಯಾಗಿ ಅವ್ರಿಗೆ ಆ ಕಾರ್ಯಕ್ರಮ ನೆರವೇರುವುದು. ನಾವೇನು ಅಂದ್ಕೊಂಡ್ರು, ಯಾಕಂದರೆ ಇವರು 1962ರಲ್ಲಿ ಜೀವಂತ ಆಯ್ಕೆ ಆಗಿರೋದು. ಇವ್ರಿಗೆ ಒಬ್ಬರೇ ಸುಂದರಗೌಡ ಅಂತ ಹೇಳಿ ಇವ್ರ ಇತಿಹಾಸ ಏನಪ್ಪ ಅಂತಂದ್ರೆ ಮೊದಲು ಸುಂದರಗೌಡ ಅಂತ ಒಬ್ಬರು ಎಕ್ಸೈಸ್ ಕಾಂಟ್ರಾಕ್ಟರ್. ಅವರು ಒಬ್ಬರೇ 7 ಮಠ ಕಟ್ಟಿದ್ದಾರೆ. ಅವರು ಏಗೂರಲ್ಲೊಂದು, ರಾಯಚೂರಲ್ಲೊಂದು, ಸಿಂಧೂರಿನಲ್ಲೊಂದು, ಗುಡೇಬಲ್ಲೂರಲ್ಲೊಂದು, ಆಮೇಲೆ ದೇವದುರ್ಗ ತಾಲೂಕಿನಲ್ಲೊಂದು, ಈ ಥರ ಒಬ್ಬರೇ 7 ಮಠ ಕಟ್ಟಿಸಿರೋದು. ಆಮೇಲೆ ಇವರು ಹಠಯೋಗಿಗಳು. ಇವರು ಯಾಕಪ್ಪ ಅಂತಂದ್ರೆ ಭಾಳಷ್ಟು ಅವ್ರ, ಯಾಕಂದರೆ ನಮ್ಮ ತಂದೆ ಸಮಕಾಲೀನ ಅಂದರೆ ನಮ್ಮ ತಂದೆ ತಾತ ಸಮಕಾಲೀನವರು. ನಮ್ಮ ತಂದೆಯವರು ಜೊತೆಗೆ ಒಡನಾಟದಲ್ಲಿ ಅಂದರೆ ನಮಗಿನ ಒಂದು 20 ವರ್ಷ 30 ವರ್ಷ ದೊಡ್ಡದಿದ್ರು ಇವ್ರ ಜೊತೆಗೆ ಒಡನಾಟ ಇದ್ದವರು. ಊರಲ್ಲಿ ಅನೇಕ ಪವಾಡಗಳನ್ನು ತೋರಿಸ್ತಾರೆ. ಒಂದು ಸರ್ತಿ ನಮ್ಮಲ್ಲಿ ಬಂಡಿ ಅಪ್ಪಣ್ಣಗೌಡ ಅಂತೇಳಿ ದೊಡ್ಡ ಶ್ರೀಮಂತರು ಊರಲ್ಲಿ. ಅವ್ರ ಜೊತೆಗೆ ಒಳ್ಳೆ ಸ್ನೇಹ, ತಾತನವ್ರ ಜೊತೆಗೆ ಒಳ್ಳೆ ಸ್ನೇಹ ಅವ್ರದ್ದು. ಒಂದು ಸರ್ತಿ ಯಾವುದು ದತ್ತಾತ್ರೇಯ ನಾರಗಟ್ಟ ದೇವಸ್ಥಾನಕ್ಕೆ ಹೋಗಿದ್ರಂತ ತಾತ ಅವ್ರಿಗೆ ಸೇರಿ ಹೋಗಿದ್ರಂತ. ನದಿ ಫುಲ್ಲು ಈಗ ಹೆಂಗೆ ಬಂದಾಗ ಫುಲ್ ನದಿ ತುಂಬಿ ಹಾಕಿದ್ರಂತ.
ಅವಾಗ ಏನು ಮಾಡಿದಂತ ತಥ ಹೆಂಗಪ್ಪ ಇದು ನಲಿದಾಟದು ಅಂತಂದರೆ ಅಲ್ಲೇ ನೀನು ಕಣ್ಣು ಚಿಲ್ಬಿಟ್ಬಿಡು ಅಂತಂತೇಳಿ ಕಣ್ಣು ತೆಗಿಬೇಡ ಅಂತ ಹೇಳಿದ. ಅವಾಗ ಅವ್ರು ನದಿ ಮೇಲೆ ಕಂಬಳಿ ಹಾಕ್ತಿರಂತ, ಕಂಬಳಿ ಮೇಲೆ ಕೂತಿದ್ರು ಕಣ್ಣು ತೆಗೆದು ನೋಡಿದ್ರೆ ಆ ಕಡೆ ಬಂದಿದ್ದಾಯಿತು. ಆಮೇಲೆ ಊರಿನಲ್ಲಿನೂ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಊರಿನಲ್ಲಿನೂ ಭಕ್ತರು ಅವರಲ್ಲಿ ಮಠದಲ್ಲಿ ಕುಂತಾಗ ಮಠದಲ್ಲಿ ನಮ್ಮ ಒಂದು ಗೋಡೆಗೆ ಒಂದು ಹುಲಿ ಚಿತ್ರ ಇತ್ತು. It's time! It's time! It's time! It's time to shop. One and only CMR Shopping Mall. ನಮ್ಮ ಶಾಪಿಂಗ್ ಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.